ಅಬ್ಬಾ ಆ ಕುತೂಹಲ ಕಾಗೆ. ಒಂದು ಕುತೂಹಲಕಾರಿ ಕಾಗೆ ಮತ್ತು ಹೊಳೆಯುವ ಪೆಟ್ಟಿಗೆ. ಏನಾಗುತ್ತೆ ಮುಂದೆ? ಒಂದು ಸಾರಿ ಕಾಲದಲ್ಲಿ ಒಂದು ಕಾಡಿನಲ್ಲಿ ಕುತೂಹಲವಿದ್ದ ಕಾಗೆ ಇದ್ದಿತ್ತು. ಅವನ ಹೆಸರು ಕುಕು. ಕುಕು ಯಾವಾಗಲೂ ಹೊಸದನ್ನು ತಿಳಿಯಲು ಇಚ್ಛಿಸುತ್ತಿದ್ದ. ಒಂದು ದಿನ ಕಾಡಿನಲ್ಲಿ ಅಚಾನಕ್ ಒಂದು ತಡಿಯಲ್ಲಿ ಹೊಳೆಯುತ್ತಿರುವ ಒಂದು ವಿಚಿತ್ರವಾದ ಪೆಟ್ಟಿಗೆ ಕುಕುವಿಗೆ ಕಾಣಿಸಿತು. ಇದು ಏನಿರಬಹುದೋ ನೋಡ್ಬೇಕು ಎಂದು ಕುಕು ಅಂದುಕೊಂಡ. ಅವನ ಸ್ನೇಹಿತ ಕುಂದಿ ಕಪ್ಪಿಯು ಬಂದನು. ಕುಕು, ಜಾಗ್ರತೆ, ಅದು ಅಪಾಯಕರವಾಗಿರಬಹುದು ಎಂದು ಕುಂದಿ ಹೇಳಿದ. ನಾನು ಕೇವಲ ನೋಡ್ತೀನಿ ಕುಂದಿ, ಕೈ ಹಾಕೋದೇ ಇಲ್ಲ ಎಂದು ಕುಕು ಉತ್ತರಿಸಿದ. ಅವನು ಪೆಟ್ಟಿಗೆಯನ್ನ ತಳ್ಳಿದಾಗ ಅದು ಬಡಿದು ಬಿತ್ತು ಮತ್ತು ಒಳಗಿಂದ ಒಂದು ಚಿಕ್ಕ ಚಿನ್ನದ ಗುಂಡು ಹೊರಬಂದಿತು. ವಾಹ್, ಇದು ತುಂಬಾ ಚೆನ್ನಾಗಿದೆ ಎಂದು ಕುಕು ಮತ್ತು ಕುಂದಿ ಆಶ್ಚರ್ಯದಿಂದ ಹೇಳಿದರು. ಆ ಸಮಯದಲ್ಲಿ ಹತ್ತಿರದ ಹಕ್ಕಿಗಳೆಲ್ಲ ಬರ್ತಾರೆ. ಇದು ಎಲ್ಲರಿಗೂ ಸೇರಿದೆ. ನಾವು ಇದನ್ನು ಎಲ್ಲರೂ ಸೇರಿ ಆಟವಾಡೋಣ ಎಂದು ಹಕ್ಕಿಗಳು ಹೇಳಿದವು. ಆದರೆ ಕುಕುಗೆ ಮಾತ್ರ ಅಹಂಕಾರ ಬರುತ್ತದೆ. ಇದು ನಾನೇ ಹುಡುಕಿದದ್ದು, ಇದು ನನ್ನದು ಎಂದು ಕುಕು ಹೇಳುತ್ತಾನೆ. ಆದರೆ ಆಗ ಆ ಚಿನ್ನದ ಗುಂಡು ಹೊಳಪು ನಿಲ್ಲುತ್ತದೆ ಮತ್ತು ಅದು ಕಪ್ಪಾಗಿ ಹೋಗುತ್ತದೆ. ಅಯ್ಯೋ, ನಾನು ತಪ್ಪು ಮಾಡಿದೆ. ನಾನು ಸ್ನೇಹಿತರನ್ನು ಕಳೆದುಕೊಂಡೆ ಎಂದು ಕುಕು ದುಃಖದಿಂದ ಹೇಳುತ್ತಾನೆ. ಅವನ ಹೃದಯದಿಂದ ಕ್ಷಮೆ ಕೇಳುತ್ತಾನೆ. ಕ್ಷಮಿಸಿ ನನ್ನ ಸ್ನೇಹಿತರೆ, ನಾನು ಬಿಟ್ಟಿದ್ದೆ. ನಮಗೆ ಯಾವುದಾದರೂ ಹಂಚಿಕೊಳ್ಳೋಣ ಎಂದು ಕುಕು ಹೇಳುತ್ತಾನೆ. ಅದು ಸರಿ ಕುಕು, ನಿನ್ನ ಹೃದಯ ಪವಿತ್ರವಾಗಿದೆ. ಬನ್ನಿ ಎಲ್ಲರೂ ಮತ್ತೆ ಒಟ್ಟಿಗೆ ಆಟವಾಡೋಣ ಎಂದು ಕುಂದಿ ಹೇಳುತ್ತಾನೆ. ಮಕ್ಕಳೇ, ಈ ಕಥೆಯಿಂದ ನಮಗೆ ಏನು ಪಾಠ? ಸಂಬಳ ಅಥವಾ ಗಿಫ್ಟ್ಗಳನ್ನು ಹಂಚಿಕೊಳ್ಳುವುದು ಸಂತೋಷವನ್ನು ಹೆಚ್ಚಿಸುತ್ತದೆ. ಸ್ವಾರ್ಥದಿಂದ ಸ್ನೇಹ ತೀರದು. ನಿಮಗೆ ಈ ಕತೆ ಇಷ್ಟವಾದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಕತೆಗಳು, ಮಜಾದಾರ ಆಟಗಳು ಮತ್ತು ಪಾಠಗಳಿಗಾಗಿ ನಮ್ಮೊಂದಿಗಿರಲಿ.